ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ 10ನೇ ತರಗತಿ ಪರೀಕ್ಷಾ ಫಲಿತಾಂಶ ಸುಧಾರಣೆಗಾಗಿ ನಡೆದಂತಹ ಶಿಕ್ಷಣ ಸುಧಾರಣಾ ಸಮನ್ವಯ ಸಮಿತಿ ಸಭೆಯಲ್ಲಿ ಶಾಸಕರಾದ ಟಿ ರಘುಮೂರ್ತಿ ಕಠಿಣ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೆಚ್ಚು ಶುಲ್ಕ ವಸೂಲಿ ಮಾಡ್ತಾ ಇದ್ರು ಕೂಡ ಕಡಿಮೆ ಫಲಿತಾಂಶ ನೀಡ್ತಾ ಇರುವಂತಹ ಅನುದಾನಿತ ಹಾಗೂ ಅನುದಾನ ರಹಿತ ಖಾಸಗಿ ಪ್ರೌಢಶಾಲೆಗಳ ಮಾನ್ಯತೆಯನ್ನ ರದ್ದುಪಡಿಸೋದಕ್ಕೆ ಶಿಫಾರಸು ಮಾಡೋದಾಗಿ ಹೇಳಿದ್ರು. ಸರ್ಕಾರಿ ವಸತಿ ಶಾಲೆಗಳಲ್ಲೂ ಕೂಡ ಫಲಿತಾಂಶ ಕಡಿಮೆ ಆಗಿರುವಂಥದ್ದು ಆತಂಕಕಾರಿ. ವಿದ್ಯಾರ್ಥಿಗಳ ಗೈರು ಹಾಜರಿ ಅಥವಾ ಅನಾರೋಗ್ಯದ ನೆಪ ಒಪ್ಪೋದಿಲ್ಲ ಅಂತ ಹೇಳಿ ಖಂಡಿಸಿದ ಅವರು, ಹಿಂದುಳಿದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಹಾಗೆ ಇಒ ಸೇರಿದ ಹಾಗೆ ವಿವಿಧ ಅಧಿಕಾರಿಗಳು ದತ್ತು ಪಡೆದು ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ. ಆದರೂ ಕೂಡ ಫಲಿತಾಂಶ ಸುಧಾರಿಸದೇ ಇದ್ದರೆ ಸಂಬಂಧಪಟ್ಟವರನ್ನೇ ಹೊಣೆಗಾರನನ್ನಾಗಿ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟರು. ಈ ಬಾರಿ 10ನೇ ತರಗತಿಯಲ್ಲಿ 100% ಫಲಿತಾಂಶ ತರುವಂತೆ ಶಿಕ್ಷಕರು ತಕ್ಷಣದಿಂದಲೇ ಶ್ರಮಿಸಬೇಕು. ಸರ್ಕಾರಿ ಶಾಲೆಗಳ ಜಾಗ ಖಾತೆ, ಶೀತಲಗೊಂಡ ಕಟ್ಟಡಗಳು ಹಾಗೂ ಕಾಂಪೌಂಡ್ ಇಲ್ಲದ ಶಾಲೆಗಳ ವಿವರವನ್ನ ನೀಡುವಂತೆ ಮುಖ್ಯ ಶಿಕ್ಷಕರಿಗೆ ಆದೇಶಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಗದ್ದಿಗೆ ತಿಪ್ಪಸ್ವಾಮಿ, ತಾಲೂಕು ಪಂಚಾಯಿತಿ ಇಒ ಶಶಿಧರ್, ಬಿಇಒ ಸುರೇಶ್ ಸೇರಿದಂತೆ ಶಿಕ್ಷಕರು ಉಪಸ್ಥಿತರಾಗಿದ್ದರು. ಟೋಟಲ್ 574 ಇದ್ದಾರೆ. ಓಕೆ, ಈ 574ಕ್ಕೆ ನೀವು ಹಾಕಬೇಕು ಸಿ ಪ್ಲಸ್ ಸಿ ಮತ್ತೆ ಎನ್ ಸಿಗೆ. ಸೆಕೆಂಡ್ ಸ್ವಲ್ಪ ಡೌನ್ ಆಯಿತು, 49 ಬಂತು, ಈಗ 57 ಆಗಿದೆ. ಇವಾಗ ಎಷ್ಟು ಬರುತ್ತೆ ನಿಮ್ಮ ಪ್ರಕಾರ? ಈಗ 100% ರಿಸಲ್ಟ್ ಕೊಡ್ತಿದ್ರು. 100 ಹೌದು ಸರ್. ಆ ಥರ ಪ್ರಿಪೇರ್ ಮಾಡಿದ್ದೀವಿ. ಹೌದು ಸರ್, ಪ್ರಿಪೇರ್ ಮಾಡಿದ್ವಿ. ಇಡೀ ತಾಲೂಕಿಗೆ ಲೀಸ್ಟ್ ನೀವು ಲೀಸ್ಟ್ 57 ಬೇರೆ, ಯಾಕಂದ್ರೆ 87% ಅಲ್ಲಿ ನಿಮ್ದು 57, 30% ಕಡಿಮೆ ನಿಮ್ದು. ಇಡೀ ತಾಲೂಕು ಅವರೇಜಿಗೆ ತಗೊಂಡಾಗ ತಾಲೂಕು ಅವರೇಜಿಗೆ ನಿಮ್ದು 57, ತಾಲೂಕು ಅವರೇಜ್ 87 ಇದೆ 3ನೇ ಪ್ರಿಪರೇಟರಿ ನಲ್ಲಿ. ಅರ್ಥ ಆಯ್ತಾ? ಎರಡನೇದು 80.4, ಮೂರನೇದು 87.4. ಸೊ ಇದು 4ನೇ ಪ್ರಿಪರೇಟರಿ ಅಂತ ತಿಳ್ಕೊಳ್ಳೋಣ. ಒಂದರಿಂದ ಒಂದಕ್ಕೆ ಎಷ್ಟು ಬಂತು ನೋಡಿ, 64ಕ್ಕೆ ಇದ್ದಿದ್ದು 80, ಅಂದ್ರೆ ಆಲ್ಮೋಸ್ಟ್ 60% ಜಾಸ್ತಿ ಆಯ್ತು. ಸೊ 80.4 ಇದ್ದಿದ್ದು 87.4, ಅಂದ್ರೆ 7% ಅಲ್ವಾ? ಈಗ ನಾವು 4ನೇದು ಅನ್ಕೊಳ್ಳೋಣ, ಇದು ಇನ್ಕ್ರೀಸ್ ಆಗ್ಬೇಕು ತಾನೆ? ಎಷ್ಟು 10% ಆಗುತ್ತಾ? 4% ಇಲ್ಲ, ನೀವು ಇವಾಗ ನೀವೇ 80 to 87 ಇದೆಯಲ್ಲಪ್ಪ, ಇನ್ನೊಂದು 7 ಇದ್ದು ನಿಮಗೆ 94, 95 ಬರಬೇಕು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.